ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಬ್ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನನಗೆ ಯಶ್ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಏನಕ್ಕೆ ಸ್ಪೆಷಲ್, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಗಿಫ್ಟ್ ಬಗ್ಗೆನೇ ಒಂದು ವ್ಲಾಗ್ ಮಾಡೋಣ ಅಂತ. ಏನೋ ಗಿಫ್ಟು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಇದಂತೆ. ನಾನು ಇದನ್ನು ತಿನ್ಬೇಕಂತೆ. ಏನ್ರಿ ಇದು, ಇದೆಲ್ಲ ಒಂದು ಗಿಫ್ಟಾ ನನಗೆ? ಜೋಕ್ಸ್ ಅಪಾರ್ಟ್, ಇದು ಗಿಫ್ಟೇ. ಬಟ್ ದ ಸ್ಪೆಷಲ್ ಗಿಫ್ಟ್ ವಾಸ್ ದಿಸ್ ಒನ್. ಇದನ್ನು ಕೊಡ್ಸಿದ್ದಾರೆ. ಆಮೇಲೆ ನಾವು ಇದು ರಿಲಯನ್ಸಿಂದ ಪಿಕ್ ಮಾಡಿದ್ದು. ಅವರು ಬರ್ತಾ ಇದ್ದಾರೆ. ಸೊ ಅವ್ರು ಬಂದು ಅನ್ಬಾಕ್ಸಿಂಗ್ ಮಾಡಿ ಹೆಂಗೆ ಯೂಸೇಜ್ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಕಂಪ್ಲೀಟ್ ಡೆಮೋ ಕೊಡ್ತಿದ್ದಾರೆ. ಸೊ ನಾನು ಇದನ್ನು ಪಿಕ್ ಮಾಡಿದ್ದೀನಿ. ನಾನು ಡೆಮೋ ಎಲ್ಲ ತೊಗೊಂಡೆ ಪಿಕ್ ಮಾಡಿರೋದು. ಬಟ್ ನಿಮ್ಗಳಿಗೋಸ್ಕರ ರಿಕ್ವೆಸ್ಟ್ ಮಾಡಿ ಇನ್ನೊಂದ್ಸಲಿ ರೀಡೆಮೋ ಮಾಡಿ ಅಂತ ಕೇಳಿ ಕರೆಸ್ಕೊಂಡು ಮಾಡ್ತಾ ಇದ್ದೀವಿ. ಸೊ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಕೆಲವ್ರಿಗೆ ಇವಾಗ ಆಫೀಸ್ ವರ್ಕ್ಗೆ ಹೋಗ್ತಿರೋ ಅಂತ ಕಪಲ್ಸ್ಗೆ ಕ್ಲೀನಿಂಗಿಗೆ ಕಷ್ಟ ಆಗ್ತಿರುತ್ತೆ, ನೀವು ಇದನ್ನು ಪಿಕ್ ಮಾಡ್ಬೋದು. ಮತ್ತು ಲೈಕ್ ಇಫ್ ಇನ್ ಕೇಸ್ ಮೇಡ್ ಇಟ್ಕೊಂಡಿರ್ತೀರಾ, ಆನ್ ಟೈಮ್ ಬರಲ್ಲ, ಕ್ಲೀನಿಂಗ್ ಪ್ರಾಬ್ಲಮ್ ಇರುತ್ತೆ, ಆ ಥರ ಎಲ್ಲ ಏನಿಲ್ಲ. ಇದಕ್ಕೆ ಶೆಡ್ಯೂಲ್ ಮಾಡಿದ್ರೆ ಇದೆಲ್ಲ ಫುಲ್ AI, ಕಂಪ್ಲೀಟ್ಲಿ AI ಥರ ಎಲ್ಲ ಇದು ಮಾಡಿದ್ದಾರೆ. ಮ್ಯಾಪಿಂಗ್ ಇದೆ. ಸೊ ಇನ್ ಡೆಪ್ತ್ ಅವ್ರು ಬಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅವರೆಲ್ಲ ಹೇಳ್ತಾ ಹೋಗ್ತಾರೆ. ನೀವು ಅದ್ರ ಬಗ್ಗೆ ನಾಲೆಜ್ ಗೇನ್ ಮಾಡಿ. ನನಗೂ ಗೊತ್ತಿಲ್ಲ, ನಾನು ಗೇನ್ ಮಾಡ್ಕೊಳ್ತೀನಿ. ಸೊ ಇದು ಹೆಂಗೆ ಯೂಸೇಜ್ ಆಗುತ್ತೆ ಎಲ್ಲ ನೋಡೋಣ ಬನ್ನಿ. ನನ್ನ ಹೆಸರು ಪ್ರಸಾದ್ ಗೌಡ ಅಂತ. ನಾನಿವತ್ತು ಯುರೇಕಾ ಫೋಕ್ಸ್ ಬ್ರ್ಯಾಂಡ್ ಆಗಿರುವಂತಹ ಇದು ಮಾಡೆಲ್ ನೇಮ್ ಬಂದು ರೋಬೋ ವ್ಯಾಕ್ಯೂಮ್ ಕ್ಲೀನರ್ ವಿತ್ ಹೋಮ್ ಮ್ಯಾಪಿಂಗ್ ಅನ್ನೋದೊಂದು ಮಾಡೆಲ್ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ಬರ್ತಾ ಇದ್ದೀನಿ. ಸೊ ಈ ಮಾಡೆಲ್ದು ಅನ್ಬಾಕ್ಸ್ ಮಾಡಿ ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಓಕೆ, ಓಪನ್ ಮಾಡೋಣ. ಹಾಂ ಸರ್. ಓಪನ್ ಮಾಡಿದಾಗ ಮೇಡಮ್ ನಿಮಗೆ ವಾರಂಟಿ ಕಾರ್ಡ್ ಸಿಗುತ್ತೆ. ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಯೂಸರ್ ಮ್ಯಾನ್ಯುವಲ್ ಬುಕ್ ಸಿಗುತ್ತೆ. ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ಕೂಡ ನಿಮಗೆ ಏನೇನು ಪಾರ್ಟ್ಸ್ಗಳಿದ್ದಾವೆ, ಮೊಬೈಲ್ಗೆ ಯಾವ ಥರ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ಕೂಡ ಯಾವ ಥರ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಪ್ರತಿಯೊಂದು ಕೂಡ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಂಡು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆ ಸರ್. ಇದರಲ್ಲಿ ಏನು ಸ್ಕ್ಯಾನರ್ ಕೊಟ್ಟಿದ್ದಾರಲ್ಲ, ಇದೇನಕ್ಕೆ ಯೂಸ್ ಆಗುತ್ತೆ ಮ್ಯಾಮ್? ಈ ಸ್ಕ್ಯಾನರ್ ಅಂತಂದ್ರೆ ಎಕ್ಸಾಂಪಲ್ ಇವಾಗ ಈ ಬುಕ್ ಕೊಟ್ಟಿದ್ದಾರೆ. ಓಕೆ. ಸೊ ಈ ಬುಕ್ ಬೇಡ ಅಂತಂದ್ರೆ ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡ್ಕೊಂಡಾಗ ಯೂಸರ್ ಮ್ಯಾನ್ಯುವಲ್ ಬುಕ್ ನಿಮಗೆ ಮೊಬೈಲಲ್ಲಿ ಕೂಡ ನೋಡ್ಕೋಬಹುದು. ಸೊ ಇಲ್ಲೇ ಹಾಕಿದ್ದಾರೆ ಸ್ಕ್ಯಾನ್ QR ಕೋಡ್ ಡೌನ್ಲೋಡ್ ದ ಯೂಸರ್ ಮ್ಯಾನ್ಯುವಲ್. ಓಕೆ. ಸೊ ಯೂಸರ್ ಮ್ಯಾನ್ಯುವಲ್ ನೀವು ಮೊಬೈಲ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸರಿ ಸರ್. ಓಕೆ. ಸೊ ಇದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ವಾರಂಟಿ ಕಾರ್ಡ್ ಮತ್ತು ಯೂಸರ್ ಮ್ಯಾನ್ಯುವಲ್ ಎರಡು ಸಿಗುತ್ತೆ. ಮತ್ತೆ ನಿಮಗೆ ಮೇನ್ ಬಾಕ್ಸ್ ಬಂದು ಈ ಥರ ಬರುತ್ತೆ. ನೆಕ್ಸ್ಟ್ ಇದು ಓಪನ್ ಮಾಡಿದಾಗ ನಿಮಗೆ ಲೈಕ್ ಈ ಥರ ಬರುತ್ತೆ. ಇದು ಓಪನ್ ಮಾಡಿದಾಗ ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ಲೈಕ್ ಇದು ಮೇನ್ ರೋಬೋಟ್ ಮಿಷಿನ್ ಆಗಿರುತ್ತೆ. ಸೊ ಇದನ್ನು ನಾವು ಓಪನ್ ಮಾಡೋಣ. ಸೊ ರೋಬೋ ಬಂದು ನಿಮ್ಗೆ ಈ ಥರ ಸಿಗುತ್ತೆ ನೋಡೋಕ್ಕೆ. ಬ್ಯಾಕ್ ಸೈಡ್ ಈ ಥರ ಇರುತ್ತೆ. ನೆಕ್ಸ್ಟು ಬಾಕ್ಸಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋದಾದರೆ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಈ ಥರ ಸಿಗುತ್ತೆ. ಇದು ಬಂದು ನಿಮಗೆ ಚಾರ್ಜರ್, ಕಂಪ್ಲೀಟ್ಲಿ ಚಾರ್ಜರ್ಡ್ ವೈರ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಇದು ಚಾರ್ಜರ್ ಡಕ್ ಬಂದಿರುತ್ತೆ. ಸೊ ಚಾರ್ಜರ್ ಕನೆಕ್ಟ್ ಮಾಡಿಕೊಂಡು ನೀವು ಇದನ್ನು ಚಾರ್ಜರ್ ಡಕ್ಕಿಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡೋಂಥದ್ದು. ನೆಕ್ಸ್ಟು ನಿಮಗೆ ಒಂದು ಸ್ಪೇರ್ ಎಕ್ಸ್ಟ್ರಾ ನಿಮಗೆ ಬಾಕ್ಸಲ್ಲಿ ಒಂದು ಸ್ಪೇರ್ ಎಕ್ಸ್ಟ್ರಾ ಬ್ರಷ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದನ್ನ FF ಫಿಲ್ಟರ್ ಅಂತ ಹೇಳ್ತೀವಿ. FF ಫಿಲ್ಟರ್ ಕೂಡ ನಿಮಗೆ ಎಕ್ಸ್ಟ್ರಾ ಒಂದು ಸ್ಪೇರ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಬಾಕ್ಸಲ್ಲಿ ನೋಡೋಕೆ ಸಿಗುತ್ತೆ ಅಂತಂದ್ರೆ ಒಂದು ಇವಾಗ ಇದರಲ್ಲಿ ಮ್ಯಾಪಿಂಗ್ ಮಾಡೋಂಥ ಕ್ಲಾತು 2 ಸ್ಪೇರ್ನ ಕೊಟ್ಟಿದ್ದಾರೆ. ಸೊ ಒಂದು ಸ್ಪೇರ್ನ ನೀವು ಮಿಷಿನ್ಗೆ ಯೂಸ್ ಮಾಡ್ಕೊಂಡ್ರೆ ಒಂದು ಸ್ಪೇರ್ ಎಕ್ಸ್ಟ್ರಾ ಕೂಡ ನಿಮಗೆ ಕೊಟ್ಟಿರ್ತಾರೆ. ಬಾಕ್ಸ್ ಅಲ್ಲಿ ನೀವೇನು ಮಿಷಿನ್ ಯೂಸ್ ಮಾಡ್ತೀರಾ ಮ್ಯಾಮ್, ಸೊ ಒಂದೊಂದು ಸ್ಪೇರ್ ಎಕ್ಸ್ಟ್ರಾ ನಿಮಗೆ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಇದು ನಿಮಗೆ ಮಿಷಿನ್ ಅಲ್ಲಿ ಈಗ
ಇಷ್ಟು ಆಕ್ಸೆಸರೀಸ್ ಕೊಟ್ಟಿರ್ತಾರೆ. Okay. ನೆಕ್ಸ್ಟ್ ನಿಮಗೆ ಇದರಲ್ಲಿ ಕ್ಲೀನಿಂಗ್ ಬ್ರಷ್ ಕೂಡ ಕೊಟ್ಟಿರ್ತಾರೆ. ಓಕೆ. ಸೊ ಎಫ್ ಫಿಲ್ಟರ್ ಹಾಕಿರ್ಬೋದು, ಮತ್ತು ಏರ್ಸ್ ಅದು ರೊಟೇಟಲ್ಲಿ ಸುತ್ಕೊಂಡಿದ್ದಾಗ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಒಂದು ಕ್ಲೀನಿಂಗ್ ಬ್ರಷ್ ಕೊಟ್ಟಿದ್ದಾರೆ. ಓಕೆ. ಇಷ್ಟು ಬಾಕ್ಸಲ್ಲಿ ನಿಮಗೆ ಆಕ್ಸೆಸರೀಸ್ನ ಕೊಟ್ಟಿರ್ತಾರೆ. ಚಾರ್ಜರ್ನ ಯಾವ ಥರ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಚಾರ್ಜರ್ ಬಂದು ನಿಮಗೆ ಚಾರ್ಜರ್ ಡೆಕ್ ಈ ಥರ ಸಿಗುತ್ತೆ. ಬ್ಯಾಕ್ ಸೈಡು ನಿಮಗೆ ಇದನ್ನು ಓಪನ್ ಮಾಡ್ಕೊಂಡಾಗ ನಿಮಗೆ ಸೆಂಟ್ರಲ್ಲಿ ನಿಮಗೆ ಚಾರ್ಜರ್ ಪಿನ್ ಕೊಟ್ಟಿರ್ತಾರೆ. ಈ ಚಾರ್ಜರ್ ಪಿನ್ಗೆ ಈ ಚಾರ್ಜರ್ನ ಕನೆಕ್ಟ್ ಮಾಡ್ಕೊಳ್ಳೋಂಥದ್ದು. ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇನ್ನು ನಿಮಗೆ 3 to 4 ಅವರ್ ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಓಕೆ. ಸೊ 3 to 4 ಅವರ್ ಚಾರ್ಜ್ ಮಾಡ್ಕೋತೀರ ಅಂತಂದ್ರೆ ನಿಮಗೆ 5 ಅವರ್ಸ್ ರನ್ ಟೈಮ್ನ ಕೊಟ್ಟಿರ್ತಾರೆ. ಸೊ ನಿಮಗೆ 5 ಅವರ್ಸಲ್ಲಿ ನಿಮಗೆ ನೀಟಾಗಿ ಅದನ್ನು ಮ್ಯಾಪಿಂಗ್ನ ಕ್ಲೀನಿಂಗ್ನ ಮಾಡಿಸ್ಕೋಬಹುದು. ಓಕೆನಾ? ಸೊ ಇದನ್ನ ಈಗ ಈ ಥರ ಕನೆಕ್ಟ್ ಮಾಡ್ಕೊಳ್ಳೋದು ತೋರಿಸ್ಕೊಟ್ಟಿದ್ದೀನಿ. ಇದನ್ನ ನೆಕ್ಸ್ಟು ಯಾವ ಥರ ಸ್ವಿಚ್ಗೆ ಕನೆಕ್ಟ್ ಮಾಡಿಕೊಂಡು ನಿಮಗೆ ಪ್ಲೇಸ್ ಮಾಡೋವಂಥದ್ದು ತೋರಿಸ್ಕೊಡ್ತೀನಿ. ಓಕೆ. ಈ ಥರ ಗೋಡೆ ಪಕ್ಕಕ್ಕೆ ಇಡಬೇಕಾಗುತ್ತೆ. ಯಾಕಂದರೆ ಲೈಕ್ ಮ್ಯಾಮ್ ಅದೇ ರೋಬೋ ಸೆಲ್ಫ್ ಚಾರ್ಜರ್ ಇರೋದ್ರಿಂದ ಓಕೆ. ಚಾರ್ಜರ್ ಖಾಲಿ ಆದಾಗ ಏನಾಗುತ್ತೆ, ಸೆಲ್ಫ್ ಅದಾಗೆ ಅದನ್ನ ಹೋಗಿ ಚಾರ್ಜರ್ ಡಕ್ಕಿ ಕೂತ್ಕೊಳ್ಳೋದ್ರಿಂದ ಯಾವಾಗಲೂ ಕೂಡ ಗೋಡೆಗೆ ಇದನ್ನ ಒರಗಿಸಿ ಇಡೋ ತರ ಇಡಬೇಕು. ಓಕೆ. ಸೊ ಅದೇ ಈಸಿಯಾಗಿ ಬಂದು ಅದನ್ನ ನೀಟಾಗಿ ಅದು ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ನಾವು ಇಲ್ಲಿಗೆ ಟೆಸ್ಟ್ ಮಾಡೋಣ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಲೈಟ್ ಬಂದಿದೆ. ಸೊ ಇವಾಗ ಲೈಟ್ ಆನ್ ಆಗಿದೆ ಅಂತಂದ್ರೆ ಅದು ರೋಬೋ ಬಂದು ಚಾರ್ಜರ್ ಡಕ್ಕಿ ಕೂತ್ಕೊಂಡಾದ್ಮೇಲೆ ಲೈಟ್ ಆಫ್ ಆಗುತ್ತೆ. ಅದು ನಿಮ್ಗೆ ವಾಯ್ಸ್ ಮುಖಾಂತರ ಹೇಳುತ್ತೆ ಯಾವ ತರ ಅದು ಚಾರ್ಜರ್ ಆಗ್ತಿದೆ ಇಲ್ಲ ಅನ್ನೋದು ನಿಮ್ಗೆ ಅದು ಕನ್ಫರ್ಮೇಶನ್ ಕೊಡುತ್ತೆ. ಅದು ಇದು ಪ್ಲೇ ಸ್ಟೋರ್ ಅಲ್ಲಿ ನಿಮ್ಗೆ ಇದನ್ನ ಅವೈಲೇಬಲ್ ಇರುತ್ತೆ. ಪ್ಲೇ ಸ್ಟೋರ್ ಹೋಗಿ ಸ್ಮಾರ್ಟ್ ಲೈಫ್ ಅಂತ ಅದನ್ನ ಟೈಪ್ ಮಾಡಿದ್ರೆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ರೋಬೋನ ಕಂಪ್ಲೀಟ್ ಆಗಿ ನಾವು ಇದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ಈ ಸ್ಮಾರ್ಟ್ ಲೈಫ್ ನ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸ್ಮಾರ್ಟ್ ಲೈಫ್ ಅನ್ನೋದನ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇದರಲ್ಲಿ ಒಂದು ನಿಮ್ದು ಮೇಲ್ ಐಡಿ ಕೇಳುತ್ತೆ. ಮೇಲ್ ಐಡಿ ನೀವು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜ್ ಆದ್ಮೇಲೆ ನಿಮ್ಗೆ ಇದನ್ನ ಆರ್ ಡಿವೈಸ್ ಕೊಡ್ಕೊಂಡು ನೀವು ಇದನ್ನ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ರೋಬೋದಲ್ಲಿ ನೀವು ನೋಡ್ತೀರಾ ಅಂತಂದ್ರೆ ಸೈಡ್ ಅಲ್ಲಿ ನಿಮಗೆ ಒಂದು ಸ್ವಿಚ್ ನ ಕೊಟ್ಟಿರ್ತಾರೆ. ಸೈಡ್ ಸ್ವಿಚ್ ನ ನೀವು ಆನ್ ಮಾಡ್ಕೋಬೇಕಾಗತ್ತೆ. ಸೊ ಸೈಡ್ ಸ್ವಿಚ್ ಆನ್ ಮಾಡಿದಾಗ ಮಿಷಿನ್ ಆನ್ ಮಾಡಾದ್ಮೇಲೆ ಇವಾಗ ಮೇನ್ ಸ್ಮಾರ್ಟ್ ಲೈಫ್ ಅನ್ನೋದನ್ನ ಆಪ್ನ ಡೌನ್ಲೋಡ್ ಮಾಡ್ಕೊಂಡಾಗಿದ್ದೀನಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಮನೆ ವೈಫೈ ಏನಿರುತ್ತಲ್ಲ ಇದು ರನ್ ಆಗಬೇಕು ಅಂದ್ರೆ ಮನೆ ವೈಫೈ ಮತ್ತೆ ಇದು ರೋಬೋಟಿಕ್ ಎರಡು ಕೂಡ ಕನೆಕ್ಟ್ ಆಗಿರಬೇಕು. ಸೊ ಮನೆ ವೈಫೈ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಈಗ ಸ್ಮಾರ್ಟ್ ಲೈಫ್ ಅಂತ ಆಪ್ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈ ಆಪ್ ಅಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆ ಇದರಲ್ಲಿ ಇನ್ಫಾರ್ಮೇಶನ್ ಎಲ್ಲ ಸಿಗ್ತಾ ಹೋಗುತ್ತೆ. ಶೆಡ್ಯೂಲ್ ಆಗಿರ್ಬೋದು, ಸೆಟ್ಟಿಂಗ್ಸ್ ಆಗಿರ್ಬೋದು, ಮತ್ತೆ ಇದ್ರ ಮೇಂಟೆನೆನ್ಸ್ ಏನೇನು ಮೇಂಟೆನೆನ್ಸ್ ಬರುತ್ತೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಮ ಮೊಬೈಲಲ್ಲಿ ಶೋ ಆಗಿರುತ್ತೆ. ಜೊತೆಗೆ ನಿಮಗೆ ಬಾಕ್ಸಲ್ಲಿ ಯೂಸರ್ ಮ್ಯಾನ್ಯಲ್ ಬುಕ್ ಇರುತ್ತೆ. ಯೂಸರ್ ಮ್ಯಾನ್ಯಲ್ ಬುಕ್ಕಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ನಿಮಗೆ ಅದನ್ನು ನೋಡ್ಕೊಂಡು ನೀವು ಅದನ್ನು ಯೂಸ್ ಮಾಡ್ಬೋದು. ಇನ್ನೂ ಡೀಟೇಲಾಗಿ ನಿಮಗೆ ಇದರಲ್ಲಿ ಇನ್ಫಾರ್ಮೇಷನ್ ಬೇಕು ಅಂತಂದಾಗ ನಿಮಗೆ ಸ್ಟೋರಿಗೆ ಕಸ್ಟಮರ್ ವಿಸಿಟ್ ಮಾಡಿದಾಗ ಕಂಪ್ಲೀಟ್ ಆಗಿ ನಾನು ಫಾಸ್ಟಿಂದ ಎಂಡವರೆಗೂ ನಿಮಗೆ ಕಂಪ್ಲೀಟ್ ಐಟಮನ್ನು ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮೊಬೈಲ್ ಹ್ಯಾಂಡ್ಲಿಂಗ್ ಹೆಂಗೆ ಮಾಡಬೇಕು, ನೋಟಿಫಿಕೇಶನ್ ಹೆಂಗೆ, ಮೇಂಟೆನೆನ್ಸ್ ಪ್ರತಿಯೊಂದು ಗೈಡೆನ್ಸ್ ಕೊಟ್ಟಿದ್ದಾರೆ. ಬಟ್ ಅದನ್ನು ನಾನು ತೋರಿಸ್ತಾ ಹೋದರೆ ಇದು ಲ್ಯಾಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರನ್ನ ಮೀನ್ಸ್ ಸ್ಟೋರ್ನ ವಿಸಿಟ್ ಮಾಡಿ ಅವ್ರ ಹತ್ರ ಮಾತಾಡಿ ಗೈಡೆನ್ಸ್ ತಗೊಳ್ಳಿ. ಈಗ ನೆಕ್ಸ್ಟ್ ನಾನು ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀವಿ. ಓಕೆ ಆಯ್ತು ಮ್ಯಾಮ್. ಇವಾಗ ಆನ್ ಮಾಡಿದ್ದೀನಿ. ಇವಾಗ ಆನ್ ಮಾಡಾದ್ಮೇಲೆ ಏನಾಗುತ್ತೆ, ಮ್ಯಾಪಿಂಗ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಇವಾಗ ನಿಮ್ಮ ಮನೇನ ಮ್ಯಾಪಿಂಗ್ ಮಾಡ್ತಾ ಇದೆ ಮೇಡಮ್. ಈ ಥರ ಕಾರ್ಪೆಟ್ಸ್ ಇದೆ ಅಂತಂದರೆ ಕಾರ್ಪೆಟ್ಸ್ ಮೇಲೆಲ್ಲ ನೀಟಾಗಿ ಅದು ಕ್ಲೀನ್ ಮಾಡ್ಕೊಬರುತ್ತೆ. ನೆಕ್ಸ್ಟು ಇದನ್ನ ಮ್ಯಾಪಿಂಗ್ ಎಲ್ಲ ಆದಮೇಲೆ ನಿಮಗೆ ಈ ಥರ ಕಲ್ಲಲ್ಲೇ ಮ್ಯಾಪಿಂಗ್ ನೀರನ್ನ ಫಿಲ್ ಮಾಡ್ಕೊಂಡಾದ್ಮೇಲೆ ನೀರು ಫಿಲ್ ಮಾಡ್ಕೊಳ್ಳೋದು ಯಾವ ಥರ ಬರುತ್ತೆ, ನೀರು ಫಿಲ್ ಮಾಡ್ಕೊಂಡು ಯಾವ ಥರ ಮ್ಯಾಪಿಂಗ್ ಮಾಡುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಇದನ್ನ ಬ್ಯಾಕ್ ಸೈಡ್ ಇದನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಇದನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು. ಏನು ನೋಡ್ತಾ ಇರಲ್ಲ ಮೇಡಮ್, ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಯಾವುದೇ ಥರ ಡಿಟರ್ಜೆಂಟ್ ಆಗಲಿ ಏಜೆನ್ಸಿ ಯಾವುದು ಆಗಬಾರ್ದು ಅಂತ. ಇದಕ್ಕೆ ನಾರ್ಮಲ್ ವಾಟರ್ ಹಾಕಿದ್ರೆ ಸಾಕು ಮ್ಯಾಮ್. ಸೊ ಇದನ್ನ ಏನು ನೋಡ್ತಿದೆ, ಇದನ್ನ ಓಪನ್ ಮಾಡಿಕೊಂಡು ಇಲ್ಲಿ ವಾಟರ್ ಫಿಲ್ ಮಾಡೋ ಅಂತ ಬರುತ್ತೆ. ನೋಡ್ತಾ ಇರಲ್ಲ, ಇಲ್ಲಿ ಓಪನ್ ಮಾಡ್ಕೊಂಡು ವಾಟರ್ ಫಿಲ್ ಮಾಡ್ಕೋಬೇಕಾಗತ್ತೆ. ಇದನ್ನ ನೀರು ಫಿಲ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇವಾಗ ಮ್ಯಾಪಿಂಗ್ ಎಲ್ಲ ಆದಮೇಲೆ ಈಗ ಮ್ಯಾಪಿಂಗ್ ಮಾಡೋದ್ರ ಜೊತೆಗೆ ಏನು ಮಾಡ್ಕೊಂಡಿರುತ್ತೆ, ನಿಮ್ಮ ಮನೇನ ನೀಟಾಗಿ ಕಸನೂ ಕೂಡ ಗುಡಿಸ್ಕೊಂಡಿರುತ್ತೆ. ಸೊ ಇವಾಗ ನೀವು ಮನೆ ಕಸ ಗುಡಿಸ್ಕೊಂಡಾದ್ಮೇಲೆ ಇದು ಡಸ್ಟ್ಬಿನ್ ಬರುತ್ತೆ. ಈ ಥರ ಓಪನ್ ಮಾಡ್ಕೋಬೇಕಾಗತ್ತೆ. ಈಗ ಏನು ಮನೆ ನೀಟಾಗಿ ಕಸ ಗುಡಿಸ್ಕೊ ಬಂದಿರುತ್ತೆ, ನಿಮ್ಮ ಮನೆಯಲ್ಲಿ ಇವಾಗ ಫೈನ್ ಡಸ್ಟ್ ಏನಿರುತ್ತೆ, ಫೈನ್ ಡಸ್ಟ್ನು ಕೂಡ ನೀಟಾಗಿ ಅದು
ಅಬ್ಸರ್ವ್ ಮಾಡ್ಕೊಂಡು ಬಂದಿರುತ್ತೆ. 0.001 ಮೈಕ್ರೋನ್ ಡಸ್ಟನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಮೇಲ್ಗಡೆ ಬಂದು ನಿಮಗೆ ಎಫ್ ಫಿಲ್ಟರ್ ಬರುತ್ತೆ. ಸೊ ಈ ಎಫ್ ಫಿಲ್ಟರ್ ನೋಡ್ತಾ ಇದ್ರಲ್ಲ, ಈ ತರ ಪೌಡರ್ ಇರೋಂಥ ರೀತಿ ಇರೋಂಥದ್ದನ್ನು ಕೂಡ ನಿಮಗೆ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ಇಷ್ಟು ಫೈನ್ ಡಸ್ಟ್ ಏನಿರುತ್ತೆ ಅದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದಿರುತ್ತೆ. ಸೊ ಇದನ್ನ ನೀವು ಪ್ರತಿ ಸರಿ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಬಂದಾಗಲೂ ಕೂಡ ಸೊ ಇದೇನಿರುತ್ತಲ್ಲ ಇದಕ್ಕೆ ಕ್ಲೀನಿಂಗ್ ಬ್ರಷ್ ಕೊಟ್ಟಿರ್ತಾರೆ. ಈ ಕ್ಲೀನಿಂಗ್ ಬ್ರಷ್ ಅಲ್ಲಿ ಇದನ್ನ ಕ್ಲೀನ್ ಮಾಡ್ಬೇಕಾಗತ್ತೆ. ರೆಗ್ಯುಲರ್ ಆಗಿ ಇದನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈ ತರ ಇದು ಮಾಡ್ಕೊಂಡು ಇದನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈ ತರ ಕ್ಲೀನ್ ಮಾಡ್ಕೊಂಡು ಮತ್ತೆ ನೀವು ಇದನ್ನ ಇದಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲ, ಇದನ್ನ ವಾಶ್ ಮಾಡಬೇಡಿ. ಇದನ್ನ ರಿಮೂವ್ ಮಾಡ್ಕೊಂಡು ಬೇಕಾದ್ರೆ ನೀವು ಇದನ್ನೆಲ್ಲ ನೀಟಾಗಿ ಇದನ್ನ ಬೇಕಾದ್ರೆ ನೀವು ಕ್ಲೀನ್ ಮಾಡ್ಕೊಂಡು ವಾಟರ್ ವಾಶ್ ಮಾಡ್ಕೊಳ್ಳಿ ಮ್ಯಾಮ್. ಸೊ ಬಟ್ ಇದಕ್ಕೆ ಯಾವುದೇ ತರ ಎಫ್ ಫಿಲ್ಟರ್ಗೆ ನೀರು ಬೀಳ್ಬಾರ್ದು. ನೆಕ್ಸ್ಟ್ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅದೇ ತರ ಇದನ್ನ ಪೇಸ್ಟ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಇದು ಡಸ್ಟ್ಬಿನ್ ಫಿಲ್ ಆದ್ಮೇಲೆ ಕೂಡ ಅದೇ ಇಂಡಿಕೇಶನ್ ಕೊಡುತ್ತೆ. ಲೈಕ್ ಡಸ್ಟ್ಬಿನ್ ಫಿಲ್ ಆಗಿದೆ, ಇದನ್ನ ಕ್ಲೀನ್ ಮಾಡ್ಕೊಳ್ಳಿ ಅನ್ನೋದು ನಿಮಗೆ ಇಂಡಿಕೇಶನ್ ಕೊಡುತ್ತೆ. ಅವಾಗ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ಕ್ಲಾತ್ ಏನು ನೋಡ್ತಾ ಇದ್ರಲ್ಲ, ಈ ಮ್ಯಾಪಿಂಗ್ ಕ್ಲಾತ್ ಈ ತರ ಬರುತ್ತೆ. ಈ ಮ್ಯಾಪಿಂಗ್ ಕ್ಲಾತ್ ನಿಮಗೆ ಪ್ರತಿ ಸರಿ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಬಂದಾಗಲೂ ಕೂಡ ವೆಲ್ಕ್ರೋನ್ ಕೊಟ್ಟಿರ್ತಾರೆ. ಈ ವೆಲ್ಕ್ರೋನ ನೀವು ಈ ತರ ಬ್ಯಾಕ್ ಸೈಡ್ ರಿಮೂವ್ ಮಾಡಿಕೊಂಡು ಈ ತರ ಈಸಿಯಾಗಿ ಇದನ್ನ ನೀವು ಈ ತರ ರಿಮೂವ್ ಮಾಡ್ಕೋಬಹುದು. ರಿಮೂವ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ನೀವು ವಾಷಿಂಗ್ ಮಿಷಿನ್ ಇದ್ರೆ ವಾಷಿಂಗ್ ಮಿಷಿನ್ ಹಾಕಿ, ಇಲ್ಲಾಂದ್ರೆ ಕೈಯಲ್ಲೇ ವಾಶ್ ಮಾಡೋದು ಬೆಟರು. ಕೈಯಲ್ಲೇ ವಾಶ್ ಮಾಡ್ಬಿಟ್ಟು ಮತ್ತೆ ನೀಟಾಗಿ ಒಂದು ಸೈಡಿಂದ ಇದನ್ನ ಫಸ್ಟ್ ಈ ತರ ಮಾಡಿಕೊಂಡು ನೆಕ್ಸ್ಟ್ ಇದನ್ನ ಈ ತರ ಸೇರಿಸ್ಕೊಂಡಾದ್ಮೇಲೆ ಈ ತರ ಪೇಸ್ಟ್ ಮಾಡಿ ಈಸಿ ಟು ಯೂಸ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಇದನ್ನ ಯಾವ ತರ ಕನೆಕ್ಟ್ ಮಾಡೋದು ಅಂತ ಬಂದ್ರೆ, ಈ ಬ್ಯಾಕ್ ಸೈಡು 2 ಹೋಲ್ ಕಾಣಿಸ್ತಿದೆಯಲ್ಲ, ಈ 2 ಹೋಲ್ಗೆ ಇದೆರಡು ಹೋಲ್ನ ನಿಮಗೆ ಇಲ್ಲಿಗೆ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ನೀರು ಫಿಲ್ ಮಾಡೋಣ. ನೀರು ಫಿಲ್ ಮಾಡೋದು ಅಂದರೆ ನಿಮಗೆ ಈ ಥರ ಫಿಲ್ ಮಾಡ್ಕೊಳ್ಳಿ. ಈ ಫಿಲ್ಲು ನಿಮಗೆ ಇದರಲ್ಲಿ 350 ml ಹಿಡಿಯುತ್ತೆ ಮ್ಯಾಮ್. 350 ml 1200 ಸ್ಕ್ವೇರ್ ಫೀಟ್ ಕವರ್ ಮಾಡುತ್ತೆ. ನೀಟಾಗಿ ನಿಮ್ಮ ಮನೆ ನೀಟಾಗಿ ಕ್ಲೀನ್ ಆಗುತ್ತೆ. ಕೂಡ ಸ್ವಲ್ಪ ನಾವು ಇದಕ್ಕೆ ನೀರನ್ನ ಸ್ವಲ್ಪ ಇದು ಮಾಡ್ಕೊಂಡಾಗ ನಿಮಗೆ ಸ್ವಲ್ಪ ನೀಟಾಗಿ ಮಾಡ್ಕೊಬರೋಂಥದ್ದು. ಆವಾಗ ಏನಾಗುತ್ತೆ, ನೀಟಾಗಿ ನಿಮ್ಮ ಮನೆನ ಈ ಮಾಪಿಂಗ್ ಕ್ಲಾತ್ ವರ್ಷ ಆದಮೇಲೆ ಇದ್ರ ಜೊತೆ ನೀರು ತೊಗೊಂಡು ಒರೆಸಿದಾಗ ಮನೆ ನೀಟಾಗಿ ಓಕೆ. ಈ ಫಿಕ್ಸ್ ಆಗಿದೆ. ನೆಕ್ಸ್ಟು ಇದನ್ನು ನಾವು ಫಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ಅದೇ ಥರ ಇದನ್ನು ಬ್ಯಾಕ್ ಸೈಡು ಈ ಥರ ಮ್ಯಾನ್ಯುವಲ್ ಆಗಿ ಇದನ್ನು ನಾನು ಕೊಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಈಗ ನಾರ್ಮಲ್ ಆಗಿ ನಾನು ಹೇಳೋ ಥರ ಆಟೋ ಅಂತ ಕೊಟ್ಟರೆ ಇದು ನಾರ್ಮಲ್ ಆಗಿ ಆನ್ ಆಗುತ್ತೆ. ಇವಾಗ ಆನ್ ಆಯಿತು. ಅದು ಯಾವ ಥರ ಕ್ಲೀನ್ ಮಾಡುತ್ತೆ ಅನ್ನೋದು ನಿಮಗೆ ತೋರಿಸುತ್ತೆ ನಾನು. ಇವಾಗ ನೋಡ್ತಾ ಇರ್ಬೋದು 90% ನಿಮಗೆ ಕಾರ್ನರ್ಸು ಕೂಡ ಕವರ್ ಆಗುತ್ತೆ. ಸೊ ಇವಾಗ ಫಸ್ಟ್ ಕಾರ್ನರ್ಸ್ ಎಲ್ಲ ನೀಟಾಗಿ ಮಾಡ್ಕೊಬರುತ್ತೆ ಮೇಡಮ್. ಕಾರ್ನರ್ಸ್ ಮಾಡ್ಕೊಬಂದಾದ್ಮೇಲೆ ಏನಾಗುತ್ತೆ, ಜಿಗ್ಜಾಗ್ ಟೈಪ್ ಮಾಡ್ಕೊಬರುತ್ತೆ. ಸೊ ಒಂದು ಏನಾದರೂ ಒಂದು ಲೈನು ಒಂದು ಲೈನ್ ಈ ಥರ ಜಿಗ್ಜಾಗ್ ಟೈಪ್ ಇದು ನೀಟಾಗಿ ಮಾಡ್ಕೊಬರೋಂಥದ್ದು. ಇವಾಗ ಯಾವ ಕಡೆಯಿಂದ ಒಂದು ಕಡೆಯಿಂದ ಇವಾಗ ನೀಟಾಗಿ ಅದು ಕಸನ ಸೆಟ್ ಮಾಡಿಕೊಂಡು ಮ್ಯಾಪಿಂಗ್ ಮಾಡ್ಕೊಬಂದಾಗಿದೆ. ಇವಾಗ ಮಾಡ್ಕೊಂಬಂದಾದ್ಮೇಲೆ ಏನು ಮಾಡಬೇಕಾಗುತ್ತೆ, ಲೈಕ್ ಮೇಯ್ನು ಇವಾಗ ರೋಬೋಟಿಕ್ ಅಂತ ಅಂದಮೇಲೆ ಅದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಯಾವ ಥರ ಕ್ಲೀನಿಂಗ್ ಪ್ರೊಸೆಸ್ ಇರುತ್ತೆ ಅನ್ನೋದು ನಮಗೆ ಸ್ಟಾರ್ಟಿಂಗ್ ಏನು ಇವಾಗ ಕ್ಲೀನಿಂಗ್ ಬ್ರಷ್ ಇರುತ್ತೆ, ಈ ಬ್ರಷ್ನ ನೀವು ಫಸ್ಟು ಈ ಒಂದು ಹ್ಯಾಂಡಲಲ್ಲಿ ಇದನ್ನು ರಿಮೂವ್ ಮಾಡ್ಕೋಬೋದು. ಸೊ ಇದನ್ನು ನೀಟಾಗಿ ರಿಮೂವ್ ಮಾಡಿಕೊಂಡು, ಸೊ ನಿಮ್ಮ ಮನೇಲಿರುವಂಥ ಥ್ರೆಡ್ ಆಗಿರ್ಬೋದು, ಏರ್ಸ್ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ನಿಮಗೆ ಕಲೆಕ್ಟ್ ಆಗಿರುತ್ತೆ ಅಥವಾ ಇಲ್ಲಿ ಸುತ್ಕೊಂಡಿರುತ್ತೆ. ಸೊ ಇದನ್ನು ನೀವು ಹ್ಯಾಂಡಲಲ್ಲಿ ರಿಮೂವ್ ಮಾಡಿಕೊಂಡು ಮತ್ತೆ ನೀವು ಇದನ್ನು ಅದೇ ಥರ ಪೇಸ್ಟ್ ಮಾಡ್ಕೋಬೋದು ಈ ಥರ.
ಸೊ ನೆಕ್ಸ್ಟ್ ಇದಾದಮೇಲೆ ಈ ಕ್ಲಾತ್, ಈ ಮಾಪಿಂಗ್ ಕ್ಲಾತ್ ಏನಾಗಿರುತ್ತೆ ಅಂತಂದರೆ ಇವಾಗ ನೀಟಾಗಿದೆ, ಹೊಸ ಪೀಸ್ ಆಗಿರೋದ್ರಿಂದ ಇದು ನೀಟಾಗಿದೆ. ನಿಮ್ಮ ಮನೇನ ನೀಟಾಗಿ ಮ್ಯಾಪಿಂಗ್ ಮಾಡ್ಕೊಂಬಂದಾದ್ಮೇಲೆ ಇದು ಬ್ಲ್ಯಾಕ್ ಆಗಿರುತ್ತೆ. ಇದನ್ನು ತೆಗೆದು ನಾರ್ಮಲಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ರೀಯೂಸ್ ಮಾಡ್ಬೋದು. ಇದನ್ನು ಈ ಥರ ತೆಕ್ಕೊಂಡು ಮತ್ತೆ ರೀಯೂಸ್ ಮಾಡಿಕೊಂಡು ಮತ್ತೆ ಅದೇ ಥರ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಬರುತ್ತೆ. ಈ ಮಿಡಲ್ ಬ್ರಷ್ ಈ ಥರ ಎರಡು ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಇದನ್ನು ರಿಮೂವ್ ಮಾಡಿಕೊಂಡು, ಸೊ ಇದನ್ನು ನೀವು ಇಲ್ಲಿ ಥ್ರೆಡ್ ಆಗಿರ್ಬೋದು ಅಥವಾ ಏರ್ಸ್ ಆಗಿರ್ಬೋದು ಸುತ್ಕೊಂಡಿರುತ್ತೆ. ಇದನ್ನು ಕೂಡ ನೀವು ಪ್ರತಿ ಸರಿ ಕಸ ಗುಡಿಸ್ಕೊಂಡು ಮನೆ ವರ್ಷ ಬಂದಾಗಲೂ ಕೂಡ ಈ ಮೇನ್ ಬ್ರಷ್ಷು ಮತ್ತು ಮಿಡಲ್ ಬ್ರಷ್ಷು, ಈ ಕ್ಲಾತ್, ಈ ಮಾಪಿಂಗ್ ಕ್ಲಾತ್, ಈ ಮೂರನ್ನೂ ಕೂಡ ತೆಗೆದು ನೀವು ನೀಟಾಗಿ ವಾಶ್ ಮಾಡಿಕೊಂಡು ರೀಯೂಸ್ ಮಾಡಬೇಕಾಗತ್ತೆ. ಇದು ಮೇನ್ ರೋಬೋಟಿಕ್ನ ಮೇಂಟೆನೆನ್ಸ್ ಆಗಿರುತ್ತೆ ಸರ್. ಸರ್ ಥ್ಯಾಂಕ್ಸ್ ಫಾರ್ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಗೈಡ್ ಮಾಡಿದ್ದೀರಾ, ಹೇಗೆ ಯೂಸ್ ಮಾಡಬೇಕು ಎಲ್ಲ ಅಂತ. ನೀವು ನೋಡಿದ್ದೀರಾ ಹೆಂಗೆ ಯೂಸ್ ಆಗಿದೆ, ಮೆಷಿನ್ ಹೆಂಗೆ ಕ್ಲೀನ್ ಮಾಡ್ತು ಒರೆಸ್ತು ಅಂತ. ಸರ್ ಈ ಬ್ರ್ಯಾಂಡ್ ಬಗ್ಗೆ ಹೇಳಿ ಸ್ವಲ್ಪ ನಮಗೆ. ಓಕೆ, ಈ ಬ್ರ್ಯಾಂಡ್ ಬಂದು ಯುರೇಕಾ ಪಬ್ಸ್ ಅಂತ ಬಂದು ಈ ಬ್ರ್ಯಾಂಡ್ ಬಂದು ಲಾಂಚ್ ಆಗಿ ಅರೌಂಡ್ 30 to 40 years ಓಲ್ಡ್ ಬ್ರ್ಯಾಂಡ್ ಆಗಿದೆ. 1982 ಲಾಂಚ್ ಆಗಿರೋಂಥದ್ದು. ಸೊ ಇದು ಸರ್ವಿಸ್ ಬಗ್ಗೆ ಬಂದರೆ ಇವಾಗ ಅರೌಂಡ್ ನಾನು ಇವಾಗ ನಿಮ್ಗೆ ಮುಂಚೆನೇ ಹೇಳಿದೆ. ಸೊ ಇದ್ರ ಮೇಂಟೆನೆನ್ಸ್ ಅನ್ನೋದು ನಿಮಗೆ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ. ಅದು ಮೇಂಟೆನೆನ್ಸ್ 0 ಆದಾಗ ನೀವೇನು ಮಾಡಬೇಕಾಗತ್ತೆ, ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಅದು ರಿಪ್ಲೇಸ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಒಂದೊಂದು ಎಕ್ಸ್ಟ್ರಾ ಸ್ಪೇರ್ನ ಕೊಟ್ಟಿರ್ತೀವಿ. ಆ ಸ್ಪೇರ್ನು ಖಾಲಿ ಅದು ಫಿಲ್ ಮಾಡ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಇದ್ರದ್ದು ಆಕ್ಸೆಸರೀಸ್ ಅಲ್ಲಿ ಮುಗಿದಾದ್ಮೇಲೆ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಬಂದಾಗ ಇದ್ರದ್ದು ಮಾಡೆಲ್ ನೇಮ್ನ ನೀವು ಡೈರೆಕ್ಟಾಗಿ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಇಲ್ಲಾಂದರೆ ಯುರೇಕಾ ಪಬ್ಸ್ ಅವ್ರದ್ದು ಡೈರೆಕ್ಟ್ ಇದು ಒಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಿಗೆ ಹೋದ್ರೆ ಡೈರೆಕ್ಟಾಗಿ ಇದ್ರದ್ದು ಮಾಡೆಲ್ ನೇಮ್ ಹಾಕಿದ್ರೆ ನೆಕ್ಸ್ಟ್ ಪರ್ಚೇಸ್ ಬಂದು ಅರೌಂಡ್ ನಾವು ಇವಾಗ ಏನು ಬಾಕ್ಸ್ ಹಾಕಿ ಕೊಟ್ಟಿರ್ತೀವಿ ಅದು ಅರೌಂಡ್ ಒಂದು 2.5 ಅಥವಾ 3 years ವರೆಗೂ ನೀವು ಇದನ್ನ ಯೂಸ್ ಮಾಡ್ತೀರಾ. 3 years ಆದಮೇಲೆ ನೆಕ್ಸ್ಟ್ ಇದ್ರದ್ದು ಆಕ್ಸೆಸರೀಸ್ ಏನಾದ್ರು ಮಿಸ್ ಆಯಿತು ಅಂತಂದಾಗ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಈ ಮಾಡೆಲ್ನ ನೀವು ಯುರೇಕಾ ವೆಬ್ಸೈಟಿಗೆ ಆದರೆ ಡೈರೆಕ್ಟಾಗಿ ಅದನ್ನು ಹಾಕಿದರೆ ಡೈರೆಕ್ಟಾಗಿ ಇದ್ರದ್ದು ಟೋಟಲ್ ಫುಲ್ ಆಕ್ಸೆಸರೀಸ್ ನೀವು ಅದನ್ನು ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಇದನ್ನು ಪ್ರಾಬ್ಲಮ್ಸ್ ಆಯಿತು, ಏನಾದರೂ ಪಾಪ ಇದನ್ನು ರೆಡಿ ಮಾಡಬೇಕು ಅಂತಂದಾಗ ಡೈರೆಕ್ಟಾಗಿ ಈಗ ನಮಗೆ ಈಗ ನೀವು ಫೋನ್ ಮಾಡಿ ಅಥವಾ ನೀವು ಡೈರೆಕ್ಟಾಗಿ ನಮ್ಮದು ರಿಲಯನ್ಸಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಾವು ಇನ್ ಕೇಸ್ ನಾವು ಅವೈಲೇಬಲ್ ಇಲ್ಲ, 4G ಸಿಮ್ ಮಾಡಿಲ್ಲ ಅಂತಂದರೆ ಡೈರೆಕ್ಟಾಗಿ ಬಂದು ನಿಮಗೆ ಮನೆ ಸ್ಟೋರ್ಗೆ ಬಂದು ಡೈರೆಕ್ಟಾಗಿ ನೀವು ಕಂಪ್ಲೇಂಟ್ ಆಗಿ ಮಾಡಿದ್ರೆ ಮನೆಗೆ ಬಂದು ಅದು ಏನು ಪ್ರಾಬ್ಲಮ್ ಆಯಿತು ಚೆಕ್ ಮಾಡಿ ನೀವು ನಿಯರೆಸ್ಟ್ ಸರ್ವಿಸ್ ಸೆಂಟರ್ಗೆ ತೊಗೊಂಡೋಗಿ ಅದನ್ನು ರೆಡಿ ಮಾಡಿ ನಿಮಗೆ ಕಳಿಸ್ಕೊಡೋವಂಥದ್ದು. ಸರ್ ಅಂದ್ರೆ ಏನಾದ್ರೂ ಇವಾಗ ಫಸ್ಟ್ ಇನಿಷಿಯಲ್ ಸರ್ವಿಸ್ ಚಾರ್ಜಸ್ ಆ ತರ ಎಲ್ಲ 1 year ವಾರಂಟಿ. ನೀವು ಯಾವುದೇ ಪ್ರಾಡಕ್ಟ್ನ ಅಥವಾ ಯಾವುದೇ ರೋಬೋಟ್ನ ನೀವು ಹೊರಗಡೆ ಅಥವಾ ಇಲ್ಲಿ ನಮ್ಮ ಹತ್ರ ನಾವು ಏನು ತೋರಿಸ್ತಿದ್ದೀನಿ ಈ ರೋಬೋಟಿಗೂ ಕೂಡ 1 year ವಾರಂಟಿ ಆಗಿರುತ್ತೆ. ಸೊ ಇನ್ ಕೇಸ್ ಏನಾದರೂ ಯಾವುದೇ ಥರ ಪ್ರಾಬ್ಲಮ್ಸ್ ಬರಲ್ಲ, ಇದಕ್ಕೆ ಯಾವುದೇ ಥರ ಮೇಂಟೆನೆನ್ಸ್ ಇಲ್ಲ, ಅದು ನಾರ್ಮಲಾಗಿ ಚಾರ್ಜ್ ಮಾಡ್ಕೊಂಡು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಬರುತ್ತೆ. ಇನ್ ಕೇಸ್ ಏನಾದರೂ ಅದು ಪ್ರಾಬ್ಲಮ್ಸ್ ಆಯಿತು ಅಂದರೆ 1 year ವಾರಂಟಿ ಇರುತ್ತೆ. ಆ ಥರ ಚಾರ್ಜಸ್ ಬೇಸ್ ಇಲ್ದಂಗೆ 1 year ವಾರಂಟಿಗೆ ಅದು ಕವರ್ ಆಗುತ್ತೆ. ಸೊ ಇನ್ ಕೇಸ್ ಏನಾದ್ರು 1 year ಆದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಚಾರ್ಜಸ್ ಬೇಸ್ ಮೇಲೆ ಅದನ್ನ ಮಾಡ್ಕೊಡ್ತಾರೆ. ಎಕನಾಮಿಕಲಿ ಇರುತ್ತೆ, ಅಂದ್ರೆ ಏನಂತ ಹೈ ಎಲ್ಲ ಏನಿರಲ್ಲ. ಸೊ ಅರೌಂಡ್ ಅದನ್ನೇ ಹೇಳ್ಬಿಡ್ತೀನಿ, ಇನ್ ಕೇಸ್ ಏನಾದ್ರೂ ಇದನ್ನ ನೆಕ್ಸ್ಟ್ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅದು 1,500 rupees ಒಳಗಡೆ ನಿಮಗೆ ಎಲ್ಲ ಆಕ್ಸೆಸರೀಸ್ ಕೂಡ ಕಂಪ್ಲೀಟ್ ಕಿಟ್ ನಿಮಗೆ ಸಿಗೋಂಥದ್ದು. ಸೊ 2-3 years ಆದ್ಮೇಲೆ ಇದನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಸೊ 1,500 ಒಳಗಡೆ ನಿಮಗೆ ಕಂಪ್ಲೀಟ್ ಕಿಟ್ ನೀವು ಯೂಸ್ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಅದನ್ನ ಪರ್ಚೇಸ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಒಂದು 2 years ವರೆಗೂ ಅದನ್ನ ಯೂಸ್ ಮಾಡಬಹುದು. ಸೊ ಏನೇ ಇಶ್ಯೂ ಇದ್ರೂ ಕೂಡ ನನ್ನ ನಂಬರ್. ಸೊ ನೋಡಿದ್ರೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್ವಿಸಿಂಗ್ ಬಗ್ಗೆ, ಕಂಪನಿ ಯಾವಾಗ ಸ್ಟಾರ್ಟ್ಅಪ್ ಆಗಿದೆ ಎಲ್ಲ ಹೇಳಿದ್ದಾರೆ. ಸೊ ಇವರು ನಾವು ಪಿಕಪ್ ಮಾಡಿರೋದು ರಿಲಯನ್ಸ್ ಇಂದ, ಇವ್ರು ಇರೋದು ರಿಲಯನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಡಿಸ್ಪ್ಲೇ ಅಲ್ಲಿ ಹಾಕಿರ್ತೀನಿ. ಸೊ ಇವ್ರ ಹೆಸರು ಪ್ರಸಾದ್ ತೌಗ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಮಿಷಿನ್ ಏನಾದರೂ ಪರ್ಚೇಸ್ ಮಾಡೋ ಥರ ಇದ್ರೆ ರೋಬೋಟು, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಲೆಕ್ಟ್ ಮಾಡ್ಬೋದು ಇನ್ಫಾರ್ಮೇಷನ್ಸ್ನ. ಥ್ಯಾಂಕ್ ಯು ಸರ್, ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಗೈಡ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಯಾ.